ಸರ್ ಸಹಜವಾಗಿ ಅಂದರೆ ಈ ರೀತಿ ಒಪ್ಪಂದ ಆಗಿತ್ತು, ಬಟ್ ಅವರಿಗೆ ಈಗ ಹೇಳ್ತಾ ಇರುವಂಥದ್ದು ಕೊಟ್ಟಿರುವಂಥ ಡ್ರೋನ್ಗಳು ವರ್ಕ್ ಆಗ್ತಿಲ್ಲ, ಹಾಳಾಗಿದೆ ಅನ್ನುವಂಥ ಗಂಭೀರ ಆರೋಪನ ಮಾಡ್ತಾ ಇದ್ದಾರೆ. ಸೊ ಈಗ ನೀವು ಸಾರಂಗ್ ಅವ್ರ ಜೊತೆಗೆ ಮಾತುಕತೆಯಲ್ಲಿದ್ದರೆ, ಇನ್ನೊಬ್ಬರು ಪ್ರಯಾಗ್ ಅವರು ಕೂಡ ಒಂದಿಷ್ಟು ಪ್ರತಾಪ್ ಅವ್ರ ವಿರುದ್ಧ ಆರೋಪನ ಮಾಡ್ತಾ ಇರುವಂಥದ್ದು, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನು ಹೇಳ್ತೀರಿ ಅಂತ? ಸರ್, ಪ್ರಯಾಗ್ ಅವರು ನನಗೆ ಒಂದು ಸಾರಿ ಕಾಲ್ ಮಾಡಿದರು. ಪ್ರಯಾಗ್ ಅವರು ಯಾರು ಅಂತ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಈವನ್ ಅವ್ರ ಜೊತೆ ನಾನು ಕಾಲ್ ಮಾಡಿದಾಗಲೂ ನನಗೆ ಕರೆಕ್ಟಾಗಿ ಸಂಪೂರ್ಣವಾದ ಮಾಹಿತಿ ಕೊಡಲಿಲ್ಲ. ಯಾವ ಡಾಕ್ಟ್ರು ಅಂತೆಲ್ಲ ಕೇಳಿದಾಗ ಕಂಡಿಡ್ಕೊಳ್ಳಿ, ಇದ್ರಲ್ಲಿ ಮಾಡ್ಕೊಳ್ಳಿ, ನಾನು ನ್ಯಾಯ ಕೊಡಿಸ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿದ್ರು. ಫಸ್ಟ್ ಆಫ್ ಆಲ್ ಅವ್ರಿಗೂ ನಾನು ಈ ಮಾಧ್ಯಮದ ಮುಖಾಂತರ ಒಂದು ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಪ್ರತಾಪ್ ಸರ್ ಅವತ್ತು ಅವ್ರು ಎಮೋಷನಲಿ ಅವತ್ತು TV9 ಅವ್ರು ಕೂತ್ಕೊಂಡು ಮಾತಾಡಿದ್ರು. ಅವ್ರು ಮಾತಾಡಿದ್ದೇನೆಂದರೆ ನನಗಾದಂಥ ತೊಂದರೆಗಳು ಅಂತ ಹೇಳಿದ್ರು. ಅವರು ಎಲ್ಲೂ ಇವರಲ್ಲಿ ಹೆಸರನ್ನ ಉಲ್ಲೇಖ ಮಾಡಿಲ್ಲ, ಯಾರ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಕುಂಬಳಕಾಯಿ ಕಳ್ಳ ಅಂದರೆ ಎಗಲ್ ಮುಟ್ಕೊಂಡು ಯಾಕೆ ನೋಡ್ಕೋಬೇಕು? ಈಗ ಅವ್ರು ಯಾಕೆ ಅದನ್ನು ಇಷ್ಟೊಂದು ದೊಡ್ಡದಾಗಿ ಮಾಡ್ತಾ ಇದ್ದಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಂದು, ನಾವು ಅವ್ರ ಬಗ್ಗೆ ಇರ್ರಿಲೆವೆಂಟು. ನನ್ನ ಹತ್ರ ಫೋನ್ ಮಾಡಿದ್ರು, ನನಗೆ ಹೇಳಿದ್ರು ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳಿದ್ರು. ಸರಿ, ಕೇಸ್ ಹಾಕಿ ಸರ್, ನಮ್ಮ ಕಂಪ್ನಿ ಏನಾದ್ರು ತಪ್ಪು ಮಾಡಿದರೆ, ನಾವೇನಾದ್ರು ತಪ್ಪು ಮಾಡಿದರೆ ಕೋರ್ಟಲ್ಲಿ ಬಂದು ಉತ್ತರ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಎಲ್ಲರಿಗೂ ಹೇಳ್ತಿರೋದು ಇಷ್ಟೇನೆ, ಏನೇ ಒಂದಾಯಿತು ಅಂದರೂ ಕೋರ್ಟ್ ಇದೆ, ಕಾನೂನಿದೆ, ಯಾಕೆ ಅಲ್ಲಿಗೆ ಹೋಗ್ದೇನೆ ಮಾಧ್ಯಮದ ಮುಖಾಂತರ ಬರ್ತಾ ಇದ್ದಾರೆ? ಮಾಧ್ಯಮದ ಮುಖಾಂತರ ಬಂದು ಯಾಕೆ ಹೇಳ್ತಾ ಇದ್ದಾರೆ? ಓಕೆ, ಹೇಳೋದಾಗಿದ್ದರೂ ನಿಮ್ಮ ಹತ್ರ 100 ದಿನದ ಹಿಂದೆ ಹೇಳ್ಬೋದಾಗಿತ್ತು. ಪ್ರತಾಪ್ ಸರ್ ಒಳಗಡೆ ಹೋದಾಗ ಮಾತಾಡ್ಬೋದಾಗಿತ್ತು ಅದ್ರ ಬಗ್ಗೆ. ಈ ಥರ ನಮಗೆ ಮೋಸ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಡ್ರೋನೇ ನೆನ್ನೆ ವರ್ಕ್ ಆಗ್ತಿಲ್ಲ, ಮೊನ್ನೆ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಿರೋದಲ್ಲ ಅವರು. ಅವ್ರು ನಮ್ಮ ಜೊತೆ ತುಂಬ ಚೆನ್ನಾಗಿ ಕಮ್ಯುನಿಕೇಷನಲ್ಲಿದ್ದಾರೆ. ಡ್ರೋನ್ ವರ್ಕ್ ಆಗ್ತಿಲ್ಲ ಅನ್ನೋವಂಥದ್ದೆಲ್ಲ ಸುಳ್ಳು. ಇನ್ನೂ 4 ಡ್ರೋನ್ ನಮಗೆ ಬೇಕು ಅಂತ ಅಂದ್ಬಿಟ್ಟು ಅವ್ರು ನಮ್ಮ ಜೊತೆ ಮಾತಾಡಿದ್ರು. ಮಾತಾಡಿದ್ದಕ್ಕೆ ನಾವು ಹೇಳ್ದು ಅವರಿಗೆ, ಪ್ರತಾಪ್ ಸರ್ ಬಂದಿದ್ದ ತಕ್ಷಣ ಕೂತ್ಕೊಂಡು ಮಾತಾಡೋಣ, ಅದೇನು ಡ್ರೋನ್ನ ಕಳಿಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು. ಇವಾಗ ಈಗ ಮಾತಾಡ್ತಿರುವಂಥದ್ದು ಇದು ಇರ್ರಿಲೆವೆಂಟ್ ಅಂತ ಅನ್ನಿಸ್ಬಿಟ್ಟು ನಾನೇನು ಮಾಡಿದೆ, ನಿಮ್ಮ ಜೊತೆ ಮಾತಾಡೋಣ ಅಂತ ಅಂದ್ಬಿಟ್ಟೆ. ನೀವು ನಂಗೆ ಫೋನ್ ಮಾಡಿದಾಗ ನಾನು ಮಾತಾಡೋಕ್ಕೆ ಬಂದಿರೋದು. ಸರ್, ಈಗ ಹೇಳಿದ್ರಿ ಇಷ್ಟು ದಿನ ಇಲ್ಲದೆ ಇರುವಂತಹ ಆರೋಪ ಈಗ ಯಾಕೆ ಅನ್ನುವಂಥದ್ದು. ಹಾಗಾದರೆ ಇದ್ರ ಹಿಂದಿರುವಂಥ ಕಾರಣ ಏನು? ಜೊತೆಗೆ ಈ ಸಮಸ್ಯೆ ಬಗ್ಗೆ ನೀವು ಇತ್ತೀಚೆಗೆ ಏನಾದ್ರು ಸಾರಂಗ್ ಅವ್ರ ಜೊತೆ ಮಾತನಾಡಿದ್ರಾ? ನಿಮ್ಮ ಜೊತೆ ಮಾತಾಡಿದ್ರು ಕೂಡ ಯಾಕೆ ಅವರು ಬಹಿರಂಗವಾಗಿ ಈ ರೀತಿ ಹೇಳಿಕೆ ಕೊಡೋಕ್ಕೆ ಶುರು ಮಾಡಿದ್ರು? ಯಾಕಂದ್ರೆ ನೀವು ಕೂಡ ಒನ್ ಆಫ್ ದ ಪಾರ್ಟ್ನರ್ ಅಂತ ಹೇಳ್ತಾ ಇದ್ರಿ ಅಂತ. ನಾನು ಒನ್ ಆಫ್ ದ ಡೈರೆಕ್ಟರ್ ಆಗಿರೋದ್ರಿಂದ ನನ್ನ ಜೊತೆ ತುಂಬ ಚೆನ್ನಾಗೇ ಇದ್ದರು, ಕಮ್ಯುನಿಕೇಷನಲ್ಲಿದ್ದರು, ನನ್ನ ಜೊತೆ ಮಾತಾಡ್ತಾ ಇದ್ದರು. ಈಗ ಒಂದು 15-20 ದಿನದಿಂದನೂ ಮಾತಾಡಿದ್ದಾರೆ ಸಾರಂಗ್ ಅವರು. ನಾನೇ ವಿಶ್ ಮಾಡ್ತೀನಿ, ಪ್ರತಾಪ್ ಸರ್ ಗೆಲ್ಲಬೇಕು ಅಂತ ನನಗೂ ಆಸೆ ಇದೆ, ಅವ್ರು ಗೆಲ್ಲಬೇಕು ಬಿಗ್ ಬಾಸ್ ಎಲ್ಲ ಹಾಗೆ ಹೀಗೆ ಅಂತೆಲ್ಲ ಲಾಸ್ಟ್ ಟೈಮ್ ಮಾತಾಡಿದಾಗ ಮಾತಾಡಿದ್ರು. ನನ್ನ ಹತ್ರ ಅದ್ರ ರೆಕಾರ್ಡಿಂಗ್ಸ್ ಇಲ್ಲ, ಬಟ್ ನನ್ನ ಹತ್ರ ಮಾತಾಡಿದಂತೂ ಸತ್ಯ. ಆದರೆ ಇವತ್ತು ಈ ಥರ ಮಾಡ್ತಾ ಇದ್ದಾರೆ ಅಂದರೆ ನೀವು ಕೇಳಿದಾಗೆ ಯಾರ್ದೋ ಪಿತೂರಿ ಇರ್ಬೋದು, ನಿಮಗೆ ಗೊತ್ತಿರ್ಬೋದು ಅವ್ರನ್ನ ಯಾವ ಥರ ಕಾರ್ನರ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಎಲ್ಲರೂ ಕೂಡ ಈವನ್ ಬಿಗ್ ಬಾಸ್ ಮನೆಯಲ್ಲಾಗ್ಬೋದು ಅಥವಾ ಹೊರಗಡೆ ಆಗ್ಬೋದು, ಎಲ್ಲರೂ ಕೂಡ ಒಂದಷ್ಟು ಫ್ಯಾನ್ ಬೇಸ್ ಅವ್ರ ಜೊತೆ ಇತ್ತು ಅಂದ್ರೂ ಕೆಲವರೆಲ್ಲ ಬೇಡ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಅಲಿಗೇಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಯಾರು ಪಿತೂರಿ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ಇದು ನೋಡ್ತು ಅಂತಂದರೆ, ಇವತ್ತು ಅವ್ರು ಮಾಡಿರುವಂಥ ಆರೋಪನೆಲ್ಲ ನೋಡ್ತು ಅಂತಂದರೆ, ಫೆನಾಲೆ ಹತ್ರ ವೋಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ನೆಗೆಟಿವ್ ಮಾಡಬೇಕು, ಅವ್ರ ಬಗ್ಗೆ ತಪ್ಪಾಗಿ ಹೇಳಬೇಕು ಅನ್ನುವಂಥ ಉದ್ದೇಶದಿಂದ ಅವ್ರು ಈ ಥರ ಮಾಡ್ತಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ನನಗೆ ಸತ್ಯನ ಹೇಳಬೇಕು ಅಂತಿತ್ತು, ಏನು ನಡೆದಿದೆ, ಏನಾಗಿದೆ ಅನ್ನುವಂಥದ್ದು. ಅದಕ್ಕೋಸ್ಕರ ಮಾಧ್ಯಮದ ಮುಂದೆ ಬಂದಿದ್ದೀನಿ. ಅದಕ್ಕೆ ಇಲ್ಲಿ ತನಕ ನಾನು ಯಾವತ್ತೂ ಬಂದಿರೋದಿಲ್ಲ. ಇವತ್ತು ಆ ವಿಷಯಕ್ಕೋಸ್ಕರನೇ ಬಂದಿದ್ದು.